ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಇವತ್ತು ಕೀಚಕ ಮತ್ತು ಅವನ ಸೋದರರ ವಧೆ ಮತ್ತೆ ಸೈರೇಂದ್ರಿಗೆ ರಾಜನ ಸಂದೇಶ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೋದ ಭಾಗದಲ್ಲಿ ಕೀಚಕನ ಸೋದರರಿರ್ತಾರಲ್ಲ, ಅವರೆಲ್ಲರೂ ಕೂಡ ಸೈರೇಂದ್ರಿಯನ್ನು ಕೂಡ ಕೀಚಕನ ಜೊತೆ ಸುಟ್ಟು ಬಿಡಬೇಕು, ಯಾಕಂದ್ರೆ ಅವಳಿಂದ ತಾನೇ ಇಷ್ಟೆಲ್ಲ ಆಗಿದ್ದು ಅಂತಂದ್ಬಿಟ್ಟು ಹೇಳಿದಾಗ ರಾಜ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾನೆ. ಆದ್ರೆ ಅವರೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಪಾಂಚಾಲಿ ಜೋರಾಗಿ ಕಿರ್ಚ್ಕೊಳ್ತಾಳೆ. ಆಗ ಭೀಮಸೇನ ಬಂದು ಅವರನ್ನೆಲ್ಲರನ್ನು ಕೂಡ ಕೊಂದು ಹಾಕ್ಬಿಟ್ಟು, ನೀನೀಗ ಹೋಗು, ನಾನು ಬೇರೆ ಮಾರ್ಗದಿಂದ ಅಡುಗೆ ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಈಗ ಮುಂದುವರೆದು ಏನಾಗುತ್ತೆ ಅಂತ ನೋಡೋಣ. ಯಾವಾಗ ನಗರದ ನಿವಾಸಿಗಳೆಲ್ಲ ಈ ಎಲ್ಲಾ ಘಟನೆಯನ್ನ ನೋಡಿದ್ರೋ ಅವರು ರಾಜ ವಿರಾಟನ ಹತ್ರ ಹೋಗಿ ನಿವೇದನೆ ಮಾಡ್ಕೊಳ್ತಾರೆ. ಗಂಧರ್ವರು ಮಹಾಬಲಿ ಸೂತಪುತ್ರನನ್ನು ಕೊಂದುಬಿಟ್ಟಿದ್ದಾರೆ, ಮತ್ತೆ ಸೈರೇಂದ್ರಿ ಅವರ ಕೈಯಿಂದ ಬಿಡಿಸ್ಕೊಂಡು ರಾಜಭವನದ ಕಡೆಗೆ ಹೋಗ್ತಾ ಇದ್ದಾಳೆ. ಅವರ ಈ ಮಾತನ್ನ ಕೇಳಿ ಮಹಾರಾಜ ವಿರಾಟ ಹೇಳ್ತಾನೆ, ನೀವು ಸೂತಪುತ್ರರ ಅಂತ್ಯಷ್ಟಿ ಕ್ರಿಯೆಗಳನ್ನ ಮಾಡಿ ಬಹಳಷ್ಟು ಸುಗಂಧಿತ ಪದಾರ್ಥಗಳು ಮತ್ತೆ ರತ್ನಗಳ ಜೊತೆಯಲ್ಲಿ ಕೀಚಕನನ್ನ ಒಂದೇ ಪ್ರಜ್ವಲಿಸುವಂತಹ ಚಿತೆಯಲ್ಲಿ ಸುಡಿ, ಅಂದ್ರೆ ಎಲ್ಲರನ್ನೂ ಸೇರಿಸಿ ಒಂದೇ ಚಿತೆಯಲ್ಲಿ ಸುಟ್ಟುಬಿಡಿ ಅಂತ ಹೇಳ್ತಾರೆ. ಆಮೇಲೆ ಕೀಚಕರ ವಧೆಯಿಂದ ಭಯಭೀತನಾದ ಕಾರಣ ಅವನೇನ್ ಮಾಡ್ತಾನೆ, ಮಹಾರಾಣಿ ಸುದೇಶ್ನಳ ಹತ್ರ ಹೋಗಿ ಹೇಳ್ತಾನೆ, ಯಾವಾಗ ಸೈರೇಂದ್ರಿ ಇಲ್ಲಿಗೆ ಬರ್ತಾಳೋ ಆಗ ನೀನು ನನ್ನ ಕಡೆಯಿಂದ ಅವಳಿಗೆ ಈ ರೀತಿ ಹೇಳ್ಬಿಡು ಅಂತಂದ್ರೆ ಏನೋ ಒಂದು ಮೆಸೇಜ್ ಕೊಡ್ತಾ ಇದ್ದಾನೆ. ಸುಮುಖಿ, ನಿನಗೆ ಕಲ್ಯಾಣವಾಗಲಿ, ಈಗ ನಿನಗಿಷ್ಟ ಬಂದ ಕಡೆ ನೀನು ಹೋಗ್ಬಿಡು, ಮಹಾರಾಜ ಗಂಧರ್ವರ ತಿರಸ್ಕಾರದಿಂದ ಹೆದರಿದ್ದಾರೆ ಅಂತ ಹೇಳು ಅಂತಂದ್ಬಿಟ್ಟು ರಾಜ ಹೇಳ್ಕೊಡ್ತಾನೆ. ಯಾಕೆ ಅಂತಂದ್ರೆ ಈಗ ಗಂಧರ್ವರು ಏನೆಲ್ಲ ಮಾಡ್ತಾರೆ ಅನ್ನೋದು ಅವನಿಗೆ ಗೊತ್ತಾಗಿದೆ. ಈಗ ನಾನು ಕೂಡ ಏನೋ ಒಂದು ತಪ್ಪು ಮಾಡಿದ್ದೀನಿ ಅಂತ ನನಗೂ ಎಲ್ಲಿ ಶಿಕ್ಷೆ ಕೊಡ್ತಾರೋ ಅಂತಂದ್ಬಿಟ್ಟು ಇಲ್ಲಿ ಹೆಂಡತಿಗೆ ಹೇಳ್ತಾ ಇದ್ದಾನೆ, ಸೈರೇಂದ್ರಿ ಏನಾದರೂ ಬಂದರೆ ಅವಳಿಗೆ ಈ ಮೆಸೇಜನ್ನು ಕೊಡು, ನೀನು ಎಲ್ಲಾದರೂ ಹೋಗ್ಬಿಡು. ಯಾಕೆ ಅಂತಂದರೆ ಗಂಧರ್ವರ ತಿರಸ್ಕಾರದಿಂದ ಮಹಾರಾಜ ಹೆದರ್ಕೊಂಡ್ಬಿಟ್ಟಿದ್ದಾನೆ, ಅವ್ರಿಗೂ ಏನಾದರೂ ಮಾಡಿಬಿಡ್ತಾನೆ ಅಂತಂದ್ಬಿಟ್ಟು ಅವಳು ತನ್ನ ಗಂಡ ಏನು ಹೇಳಿರ್ತಾನೋ ಈ ರೀತಿ ನೀನು ಹೇಳು ಅಂತಂದ್ಬಿಟ್ಟು ಹೆಂಡತಿಗೆ ಹೇಳ್ಕೊಡ್ತಾನೆ. ರಾಜನೇ, ಯಾವಾಗ ಮನಸ್ವಿನಿ ದ್ರೌಪದಿ ಸಿಂಹಕ್ಕೆ ಹೆದರುವ ಮೃಗದ ಹಾಗೆ ತನ್ನ ಶರೀರ ಮತ್ತೆ ವಸ್ತ್ರವನ್ನ ತೊಳೆದು ನಗರದ ಒಳಗಡೆ ಬಂದ್ಲೋ, ಅವಳನ್ನ ನೋಡಿ ನಗರದ ಜನರು ಗಂಧರ್ವರಿಂದ ಭಯಭೀತರಾಗಿ ಆ ಕಡೆ ಈ ಕಡೆ ಓಡೋದಕ್ಕೆ ಶುರು ಮಾಡ್ತಾರೆ. ನೋಡಿ ಇಲ್ಲಿ ಮುನಿಗಳು ಹೇಳ್ತಾ ಇದ್ದಾರೆ ರಾಜನಿಗೆ, ಅವಳು ಬಂದಿದ ತಕ್ಷಣ ಇವಳು ನಮ್ಮನ್ನ ಏನ್ ಮಾಡ್ಬಿಡ್ತಾಳು ಅಂತ ಅಲ್ಲಿರೋ ಜನ ಎಲ್ಲ ಓಡೋದಕ್ಕೆ ಶುರು ಮಾಡ್ತಾರೆ. ಕೆಲವರು ಕಣ್ಣುಗಳನ್ನೇ ಮುಚ್ಕೊಳ್ತಾರೆ ಅವಳು ಬರ್ತಾ ಇದ್ರೆ. ರಸ್ತೆಯಲ್ಲಿ ದ್ರೌಪದಿ ನೃತ್ಯ ಶಾಲೆಯಲ್ಲಿ ಅರ್ಜುನನನ್ನ ಭೇಟಿಯಾಗ್ತಾಳೆ. ಅವನು ಈ ದಿನಗಳಲ್ಲಿ ರಾಜ ವಿರಾಟನ ಕನ್ಯೆಗೆ, ಅಂದ್ರೆ ಅವಳು ಮಗಳಿರ್ತಾಳಲ್ಲ, ಅವಳಿಗೆ ನೃತ್ಯವನ್ನ ಹೇಳ್ಕೊಡುವಂತ ಕೆಲಸ ಮಾಡ್ತಿರ್ತಾನೆ. ಅವನು ಹೇಳ್ತಾನೆ, ಸೈರೇಂದ್ರಿ, ನೀನು ಆ ಪಾಪಿಗಳ ಕೈಯಿಂದ ಹೇಗೆ ತಪ್ಪಿಸ್ಕೊಂಡೆ, ಮತ್ತು ಅವ್ರು ಹೇಗೆ ಕೊಲ್ಲಲ್ಪಟ್ರು ಅಂತನ್ಬಿಟ್ಟು ಕೇಳ್ತಾನೆ. ನಾನು ಎಲ್ಲಾ ವಿಷಯವನ್ನ ಹೇಗೆ ನಡೀತೋ ಹಾಗೆ ನಿನ್ನ ಮುಖದಿಂದ ಕೇಳಬೇಕು ಅಂತ ಇಷ್ಟಪಡ್ತೀನಿ ಅಂತ ಅರ್ಜುನ ಸೈರೇಂದ್ರಿಗೆ ಕೇಳ್ಕೊಳ್ತಾನೆ. ಆಗ ಸೈರೇಂದ್ರಿ ಹೇಳ್ತಾಳೆ, ಬೃಹನ್ನಳೆಯೇ, ಈಗ ನಿನಗೆ ಸೈರೇಂದ್ರಿಯೊಡನೆ ಏನ್ ಕೆಲಸ, ಅಂದ್ರೆ ಇಷ್ಟೊತ್ತು ನೀನು ಬರಲಿಲ್ಲ, ಈಗ ನೀನು ಬಂದು ಇಲ್ಲಿ ಕ್ವಶನ್ ಕೇಳ್ತಾ ಇದೆಯಲ್ಲ, ನಿನಗೆ ನನ್ನ ಜೊತೆ ಏನು ಕೆಲಸ? ಯಾಕೆಂತಂದರೆ ನೀನಂತೂ ಮೋಜಲ್ಲಿದೆಯಾ, ಆ ಕನ್ಯೆಯರ ಅಂತಃಪುರದಲ್ಲಿ ಮೋಜು ಮಾಡ್ಕೊಂಡು ಆರಾಮಾಗಿರ್ತೀಯ. ಈ ದಿನಗಳಲ್ಲಿ ಸೈರೇಂದ್ರಿಯ ಮೇಲೆ ಏನೆಲ್ಲ ದುಃಖಗಳು ಬರ್ತಾ ಇದೆಯೋ ಅವುಗಳಿಂದ ನಿನಗೇನಾಗಬೇಕಾಗಿದೆ? ನೀನಂತೂ ಚೆನ್ನಾಗಿ ಆರಾಮಾಗಿದೆಯಲ್ಲ, ಇದರಿಂದ ನನ್ನನ್ನು ತಮಾಷೆ ಮಾಡೋದಕ್ಕೆ ಈ ರೀತಿ ನೀನು ಕೇಳ್ತಾ ಇದೆಯಾ? ಹೇಗೆ ನೀನು ತಪ್ಪಿಸ್ಕೊಂಡೆ, ಹೇಗೆ ಅವರೆಲ್ಲ ಸತ್ರು ಅಂತಂದ್ಬಿಟ್ಟು ವ್ಯಂಗ್ಯವಾಗಿ ಅವಳು ಬೃಹನ್ನಳೆಗೆ ಹೇಳ್ತಾಳೆ. ಆಗ ಬೃಹನ್ನಳೆ ಹೇಳ್ತಾಳೆ, ಈ ಒಂದು ನಪುಂಸಕ ಯೋನಿಯಲ್ಲಿ ಬಿದ್ದು ಈ ಬೃಹನ್ನಳೆ ಕೂಡ ಎಷ್ಟು ದುಃಖವನ್ನ ಪಡ್ತಿದ್ದಾಳೋ ಅದು ನಿನಗೆ ಗೊತ್ತಿಲ್ವಾ ಅಂತಂದ್ಬಿಟ್ಟು. ಈಗ ಒಬ್ಬ ಗಂಡಸಾಗಿರುವವನು ನಪುಂಸಕನ ರೀತಿಯಲ್ಲಿ ಹೆಂಗಸರ ಮಧ್ಯ ಇರಬೇಕು ಅಂತಂದ್ರೆ ಎಷ್ಟು ಕಷ್ಟ ಇದೆ ಅಲ್ವಾ? ಅದಕ್ಕೆ ನನ್ನ ಕಷ್ಟ ಏನು ಅಂತ ನಿನಗೆ ಗೊತ್ತಿಲ್ವಾ? ನಾನು ನಿನ್ನ ಜೊತೆ ಇದ್ದೀನಿ, ಮತ್ತೆ ನೀನು ನಮ್ಮೆಲ್ಲರ ಜೊತೆ ಇರ್ತಾ ಇದೀಯಾ. ನಿನ್ನ ಮೇಲೆ ದುಃಖ ಬರೋದ್ರಿಂದ ಯಾರಿಗೆ ತಾನೇ ದುಃಖ ಆಗೋದಿಲ್ಲ, ನಮಗೂ ಕೂಡ ದುಃಖ ಆಗಿದೆ. ಆದ್ರೆ ಏನ್ ಮಾಡ್ಲಿ, ನಾನು ಅಲ್ಲಿರ್ಬೇಕಾದಂತ ಪ್ರಸಂಗ ಬರುತ್ತಲ್ವಾ, ಅದರಿಂದ ನಾನು ಏನು ಮಾಡಕ್ಕಾಗ್ಲಿಲ್ಲ ಅಷ್ಟೇನೆ. ನನಗೂ ಕೂಡ ಈ ತರ ಒಂದು ವೇಷದಲ್ಲಿ ಇರೋದಕ್ಕೆ ತುಂಬಾನೇ ಹಿಂಸೆ ಆಗುತ್ತೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಕನ್ಯೆಯರ ಜೊತೆನಲ್ಲೇ ದ್ರೌಪದಿ ರಾಜಭವನಕ್ಕೆ ಹೋಗ್ತಾಳೆ, ಮತ್ತೆ ರಾಣಿ ಸುದೇಶ್ನಳ ಹತ್ರ ಹೋಗಿ ನಿಂತ್ಕೊಳ್ತಾಳೆ. ಆಗ ಸುದೇಶ್ನ ಏನ್ ಮಾಡ್ತಾಳೆ, ರಾಜ ವಿರಾಟ ಹೇಳಿರ್ತಾನಲ್ಲ ಅದನ್ನ ಅವಳಿಗೆ ಹೇಳ್ತಾಳೆ.
ಮಹಾರಾಜನಿಗೆ ಗಂಧರ್ವರಿಂದ ತಿರಸ್ಕೃತನಾಗುವಂತ ಭಯ ಇದೆ. ನೀನು ಕೂಡ ತರುಣಿಯಾಗಿದ್ದೀಯ, ಮತ್ತೆ ಜಗತ್ತಲ್ಲಿ ನೀನು ಹಾಗೆ ರೂಪವತಿ ಬೇರೆ ಯಾರೂ ಇಲ್ಲ. ಅಷ್ಟು ಸೌಂದರ್ಯವಂತೆ ನೀನು. ಪುರುಷರ ವಿಷಯವಂತೂ ಸ್ವಭಾವದಿಂದಾನೇ ನಿನಗೆ ಪ್ರಿಯವಾಗಿರುತ್ತೆ. ಅಂದ್ರೆ ಏನು, ನಿನ್ನನ್ನು ನೋಡಿದ್ರೆ ಯಾವ ಪುರುಷ ಆದ್ರೂ ಅಟ್ರಾಕ್ಟ್ ಆಗೋದು ನಿಜ. ಮತ್ತೆ ನಿನ್ನ ಗಂಧರ್ವರಿದಾರಲ್ಲ, ಅವರು ಬಹಳ ಕೋಪಿಷ್ಟ್ರು. ಅದಕ್ಕೋಸ್ಕರ ನಿನ್ಗೆ ಎಲ್ಲಿ ಇಷ್ಟನೋ ಅಲ್ಲಿಗೆ ಹೋಗ್ಬಿಡು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಸೈರೇಂದ್ರಿ ಹೇಳ್ತಾಳೆ, ಮಹಾರಾಣಿ 13 ದಿನಗಳವರೆಗೆ ಮಹಾರಾಜ ನನ್ನನ್ನು ಕ್ಷಮಿಸ್ಬಿಡ್ಲಿ. ಇದಾದ ಮೇಲೆ ಗಂಧರ್ವಗಣರು ನನ್ನನ್ನು ಸ್ವತಃ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಮತ್ತೆ ನಿಮ್ಮ ಹಿತವನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಇಷ್ಟು ದಿವಸ ನನಗಿಲ್ಲಿ ಆಸರೆಯನ್ನು ಕೊಟ್ಟಿದ್ದೀರಲ್ವಾ, ಅದಕ್ಕೋಸ್ಕರ ಗಂಧರ್ವರು ನಿಮಗೆ ಒಳ್ಳೆಯದನ್ನೇ ಮಾಡ್ತಾರೆ. ಇನ್ನ 13 ದಿನ ನನಗೆ ಇಲ್ಲಿರೋದಕ್ಕೆ ಅವಕಾಶವನ್ನ ಕೊಡಿ. ಸ್ವತಃ ನನ್ನ ಗಂಡಂದ್ರೆ ಬಂದು ಕರ್ಕೊಂಡು ಹೋಗ್ತಾರೆ. ಇದರಿಂದ ಮಹಾರಾಜನಿಗೆ ಅಷ್ಟೇ ಅಲ್ಲ, ಅವರ ಬಂಧು ಬಾಂಧವರಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಯಾಕಂದ್ರೆ ಆ ರಾಜ ಹೆದರ್ಕೊಂಡ್ಬಿಟ್ಟಿದ್ದಾನೆ. ಯಾಕಂದ್ರೆ ಅವನು ನಿನ್ನನ್ನ ಕೀಚಕ ಬಂದು ಏನ್ ಮಾಡಿದ್ರು ಏನೂ ಮಾಡ್ಲಿಲ್ಲ, ಮತ್ತೆ ನಿನ್ನನ್ನ ಅವನ ಜೊತೆ ಸುಡೋದಕ್ಕೂ ಅವ್ನು ಪರ್ಮಿಷನ್ ಕೊಟ್ಟ. ಈಗ ನಿನ್ನ ಗಂಡಂದ್ರಿಗೆ ರಾಜನ ಮೇಲೆ ಏನಾದರೂ ಕೋಪ ಬಂತು ಅಂದ್ರೆ ರಾಜನ್ನು ಏನಾದರೂ ಮಾಡ್ಬಿಡ್ತೀಯನೋ ಅಂತ ಅವನಿಗೆ ಭಯ ಆಗೋಗಿದೆ. ಅದಕ್ಕೆ ನೀನು ಈಗ ಎಲ್ಬೇಕೋ ಅಲ್ಲಿಗೆ ಹೊರಟೋಗು, ಇಲ್ಲಿರಬೇಡ ಅಂತ ಹೇಳಿದಾಗ, ಇನ್ನು 13 ದಿವಸ ನನಗೆ ಪರ್ಮಿಷನ್ ಕೊಡಿ ಇಲ್ಲಿರೋದಕ್ಕೆ, ಅದರಿಂದ ನಿಮಗೂ ಒಳ್ಳೇದಾಗುತ್ತೆ, ಮತ್ತೆ ನನ್ನ ಗಂಡಂದ್ರು ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತನ್ಬಿಟ್ಟು ದ್ರೌಪದಿ ಹೇಳ್ತಾಳೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.